ಸೆಲೆಬ್ರಿಟೀಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಸಮರ ಸ್ಫೋಟಗೊಂಡಿದೆ. ಫಿಲಂ ಫೆಸ್ಟಿವಲ್ಗೆ ನಟ ಸುದೀಪ್ಗೆ ಆಹ್ವಾನವೇ ಇರಲಿಲ್ವಾ? ಕನಿಷ್ಠ ವಾಟ್ಸ್ಆಪ್ನಲ್ಲೂ ಕೂಡ ಆಹ್ವಾನ ನೀಡಿರಲಿಲ್ವಾ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ. ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕೆಲ ಕ್ಷಣಗಳಲ್ಲಿ ರಿಪಬ್ಲಿಕ್ ಜೊತೆ ಅವರು ಮಾತನಾಡ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸುದೀಪ್ ಅವರ ಆಪ್ತರು ಆದಂತಹ ಚಂದ್ರಚೂಡ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನನ್ನ ನೇರ ಪ್ರಶ್ನೆ, ಸುದೀಪ್ ಅವರಿಗೆ ಆಹ್ವಾನ ಇತ್ವಾ ಇಲ್ವಾ? ಇಲ್ಲಮ್ಮ, ಆಹ್ವಾನ ಇರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ. ನಿಮಗೆ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ, ನಾನು 2 ವರ್ಷ ಚಲನಚಿತ್ರೋತ್ಸವ ಸಮಿತಿಯ ಆರ್ಗನೈಸಿಂಗ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ. 1 ವರ್ಷ ಜೂರಿಯಲ್ಲಿ ಕೆಲಸ ಮಾಡಿದ್ದೀನಿ. ನಿರ್ದೇಶಕ ಆಗಿದ್ದೀನಿ, ನಟ ಆಗಿದ್ದೀನಿ, ರೈಟರ್ ಆಗಿದ್ದೀನಿ. 7 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ನಮಗೊಂದು ಮಾಹಿತಿ ಕೂಡ ಇಲ್ಲ. ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗಂತೂ ಮಾಹಿತಿನೇ ಇರ್ಲಿಲ್ಲ. ನಾವೇ ಸಿಸಿಎಲ್ಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಸಾಧು ಕೋಕಿಲ ಅವರಿಗೆ ಬೇಕಾದಾಗ ತುಂಬಾ ಸಲ ನಾನೇ ಕಾಲ್ ಮಾಡಿದ್ದೀನಿ. ಸಾಧು ಕೋಕಿಲ್ ಅವರು ನನ್ನ ಫೋನ್ ಕೂಡ ರಿಸೀವ್ ಮಾಡಿಲ್ಲ, ನನ್ನ ಮೆಸೇಜ್ಗೂ ಕೂಡ ಉತ್ತರ ಕೊಟ್ಟಿಲ್ಲ. ಅದ್ರ ಬದಲಿಗೆ ಅರ್ಜುನ್ ಜನ್ಯ ಅವರು ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಹೋದ್ರು. ಸಾಧು ಕೋಕಿಲ್ ಅವರು ಸಾಮಾನ್ಯ ಮನುಷ್ಯರ ಕೈಗೆ, ಸಿನಿಮಾದವ್ರ ಕೈಗೆ ಸಿಗೋದೇ ಇಲ್ಲ. ಅವರು ಎಲ್ಲರನ್ನೂ ಒಳಗೊಳ್ಳಕ್ಕಾಗದಲೆ, ಎಲ್ಲರನ್ನೂ ಆಹ್ವಾನ ಕೊಡದಲೆ, ಕರೆಯದೆ, ಆಹ್ವಾನ ಅಂದ್ರೆ ಒಂದು ಮಾಹಿತಿ ಹೇಳ್ಬೇಕು, ಚಿತ್ರೋತ್ಸವ ನಡೀತಾ ಇದೆ ಅನ್ಬೇಕು, ಪಾರ್ಟಿಸಿಪೇಷನ್ ತಗೋಬೇಕು, ಇದ್ಯಾವುದನ್ನು ಮಾಡದಲೆ ಅವರು ಒಂದು ತಪ್ಪು ಮಾಹಿತಿಯನ್ನ ಡಿ ಕೆ ಶಿವಕುಮಾರ್ ಅವರ ಕಿವಿಗೆ ಹಾಕಿ ಈ ತರದೊಂದು ರಾದ್ಧಾಂತ ಆಗೋದಕ್ಕೆ ಕಾರಣ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಚಕ್ರವರ್ತಿ ಸರ್, ನನ್ನ ನೇರ ಪ್ರಶ್ನೆ, ಈಗ ರಾಜಕೀಯವನ್ನ ದೂರ ಇಟ್ಟು ಮಾತಾಡೋದಾದ್ರೆ ಚಿತ್ರರಂಗದ ಅಷ್ಟು ಜನ ಗಣ್ಯರು ಕೂಡ ಒಂದಾಗಿರ್ಬೇಕು ಅಲ್ವಾ? ಅವ್ರು ಹೇಳ್ತಾರೆ ಆಹ್ವಾನ ಇತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳಿಗೆ ಅಂತ. ಅದರಲ್ಲಿ ಪ್ರಮುಖವಾಗಿ ಸುದೀಪ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ, ಸಾಧು ಕೋಕಿಲ್ ಅವರು ದರ್ಶನ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಆದ್ರೆ ಸುಖ ಸುಮ್ನೆ ಆರೋಪ ಮಾಡೋದಕ್ಕೆ ಸಾಧ್ಯನಾ? ನಿಮ್ಮದೇ ಚಿತ್ರರಂಗದ ಕಲಾವಿದ್ರು, ಹಂಗ ಆರೋಪ ಮಾಡೋದಕ್ಕೆ ಸಾಧ್ಯನಾ? ಈಗ ಸಾಧು ಕೋಕಿಲ ಬೇರೆಯವರಲ್ಲ, ಅವರು ನಮ್ಮ ಸಿನಿಮಾದವರೇ, ತುಂಬಾ ಹಿರಿಯರಿಲ್ಲ. ಹೇಳಿ, ಈಗ ಹೆಂಗ್ ಆಹ್ವಾನ ಮಾಡಿದಾರಂತೆ? ಅವ್ರು ಯಾವ್ದೋ ಒಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡಿರೋದು ಒಂದು ಚೀಟಿ ತೋರಿಸ್ತಾ ಇದಾರಲ್ವಾ? ಸಾಧು ಕೋಕಿಲ ಅವ್ರು ಬಂದ್ರೆ ಜೆಪಿ ನಗರದ ಕಿಚ್ಚ ಸುದೀಪ್ ಅವ್ರ ಮನೆ ಬಾಗಿಲು ತೆಗೆಯಲ್ವಾ? ಅವ್ರ ವಾಟ್ಸ್ಆಪ್ ನಂಬರ್ ಇಲ್ವಾ? ಆಹ್ವಾನ ಅವ್ರ ಸುತ್ತ ಇರೋ ಜನ ನಾನು ಪರಿಚಯ ಇಲ್ವಾ ಸಾಧು ಕೋಕಿಲಾಗೆ? ಅವರ ಮ್ಯಾನೇಜರ್, ಅವರ ಸ್ನೇಹಿತರಾದಂತ ಜಾಕ್ ಮಂಜು ಅವ್ರ ಪರಿಚಯ ಇಲ್ವಾ? ಅವ್ರ ನಿರ್ದೇಶಕರುಗಳು ಸಾಧು ಕೋಕಿಲಾಗ್ ಪರಿಚಯ ಇಲ್ವಾ? ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ನೇರವಾಗಿ ಸಾಧು ಕೋಕಿಲ ಅವರೇ ಮಾತಾಡಿಸ್ಬೋದಲ್ಲ? ನಂಬರ್ ಅವ್ರ ಹತ್ರ ಇದೆಯಲ್ಲ. ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹೋಗಿಲ್ವಾ ಇನ್ವಿಟೇಷನ್? ಕಳಿಸ್ಬಿಟ್ಟಿದಾರ ಇವರು? ಒಂದು ಹೇಳಿಕೆಯನ್ನ ಸಾಧು ಕೋಕಿಲ ಅವ್ರು ಕೊಟ್ಟು ಎಡವಟ್ ಮಾಡ್ಕೋತಾರೆ. ಈಗ ಸುಳ್ಳು ಹೇಳ್ತಾ ಇದಾರೆ ಯಾವ್ದೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡು. ಈಗೆಲ್ಲ ಇದೆಲ್ಲ ದಾಖಲಾತಿ ಬಿಡುಗಡೆ ಮಾಡೋದು ಅಂತಾರೆ ಯಾರಾದ್ರೂ? ಇದನ್ನ ಯಾರಾದ್ರೂ ಚಿತ್ರೋತ್ಸವಕ್ಕೆ ಒಳಗೊಳ್ಳೋದು, ಎಲ್ಲರೂ ಒಂದು ಕುಟುಂಬದ ತರ ಒಗ್ಗಟ್ಟಾಗಿ ಹೋಗೋದು ಅಂತ ಹೇಳ್ತಾರ? ಒಬ್ಬ ಸ್ಟಾರ್ ನಟ ಬಂದ್ರೆ ಅವ್ರ ಜೊತೆ 20-25 ಜನ ಬರ್ತಾರೆ. ಅವ್ರಿಗೆ ಆಸನದ ವ್ಯವಸ್ಥೆ ಮಾಡ್ಬೇಕು, ಮಾಡಕ್ ಆಗೋದಿಲ್ಲ. ಒಬ್ಬೊಬ್ಬರನ್ನ ಕರೆಯೋದಕ್ಕೂ ಒಂದೊಂದು ವಾರ ಆಗುತ್ತೆ. ಹಾಗಾಗಿ ನಾನು ಕರೆದಿಲ್ಲ ಅಂತ ಇದೇ 2 ದಿನಗಳಿಂದ ಸಾಧು ಕೋಕಿಲ ಹೇಳಿದ್ರಲ್ಲ, ಹೇಳಿದ್ರ ಇಲ್ವಾ? ಯಾವ್ದು ಸರಿ ಹಾಗಾದ್ರೆ? ಅಲ್ಲ, ಕನಿಷ್ಠ ಗೌರವ ಸಿಗ್ತಾ ಇಲ್ವಾ? ಸಿಗಬೇಕಾಗ ಅಂದ್ರೆ ಸೆಲೆಬ್ರಿಟೀಸ್ ಗಳಿಗೆ ಕನಿಷ್ಠ ಗೌರವ ಸಿಗ್ತಾ ಇಲ್ವಾ ಅಂತ ಈ ಆಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಸರ್, ನಾಗಾಭರಣ ಸರ್ ಹೇಳಿದ್ರು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಹ್ವಾನಗಳು ಬರುತ್ತೆ, ನಮಗೆ ಸಿಗಬೇಕಾದಂತಹ ಗೌರವ ಪೂರ್ವಕವಾಗಿ ಆಹ್ವಾನಗಳು ಸಿಗಲ್ಲ ಅಂತ. ಆ ರೀತಿ ಆಗ್ತಾ ಇದೆಯಾ ಹೇಗೆ? ಹೌದು, ಈಗ ನಾನು ಹೇಳ್ತಾ ಇರೋದು ಗೌರವದ ಒಂದು ಕಡೆ ವಿಷಯನ ಒತ್ತೆ ಆ ಕಡೆ ಇಡಿ, ಮಾಹಿತಿ ಕೊಡ್ಬೇಕಲ್ವಾ? ನಿಮ್ಮ ಪಾರ್ಟಿಸಿಪೇಷನ್ ಏನು ಅಂತ ಹೇಳ್ಬೇಕು. ಈಗ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರು ಬರ್ತಾ ಇದಾರೆ ಅಂದ್ರೆ ಅವ್ರಿಗೊಂದು ಕೆಲಸ ಕೊಡ್ಬೇಕಲ್ವಾ? ಅಲ್ಲಿ ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕಲ್ವಾ? ಚಿತ್ರೋತ್ಸವದಲ್ಲಿ ಏನ್ ಮಾಡ್ತಾರೆ? ಅತಿಥಿಗಳಾಗಿ ಬಂದು ಅವ್ರು ಏನ್ ಮಾಡ್ತಾರೆ? ಉದ್ಘಾಟನೆಗೆ ಬರ್ತಾರ, ಸಮಾರೋಪಕ್ಕೆ ಬರ್ತಾರ, ಅಥವಾ ಯುವ ನಾಯಕರ ಜೊತೆ ಒಂದು ಸಂವಾದ ಏರ್ಪಡಿಸ್ತಾ ಇದ್ದೀರಾ? ಕನ್ಸ್ಟ್ರಕ್ಟಿವ್ ಆಗಿ, ರಚನಾತ್ಮಕವಾಗಿ ಹಿರಿಯ ನಟರುಗಳನ್ನ, ಕಲಾವಿದರನ್ನ, ಸೂಪರ್ ಸ್ಟಾರ್ ಗಳನ್ನ ಬಳಸ್ಕೋತಾ ಇದ್ದೀರಾ? ಇದು ಪ್ರತಿ ವರ್ಷದ ಸಮಸ್ಯೆ. ಈ ಸಲ ಸಾಧು ಕೋಕಿಲ ಸುಳ್ಳು ಹೇಳಿ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಇಡ್ತಾ ಇದ್ದಾರೆ ಬಿಟ್ರೆ, ಇದು ಪ್ರತಿ ವರ್ಷದ ಆರ್ಗನೈಸರ್ ಗಳಿಗೆ ಬರುವಂತ ಸಮಸ್ಯೆ. ನೀವು ಕನಿಷ್ಠ ಮಾಹಿತಿನೇ ಕೊಡಲ್ಲ. ಹೋಲಿ ನಿರ್ದೇಶಕರ ಸಂಘಕ್ಕೆ ಪಾಸ್ ಕಳಿಸಿದಿರಾ? ನಾನು 2 ನಿರ್ದೇಶಕರ ಸಂಘದಲ್ಲಿದ್ದೀನಿ, ನಂದೇ ಮಾತಾಡ್ತೀನಿ ನಾನು. ಕಳಿಸಿದೀರಾ? ತಂತ್ರಜ್ಞರಿಗೆ ಕಳಿಸಿದೀರಾ? ಸಿನಿಮಾ ಸ್ಟೂಡೆಂಟ್ ಗಳಿಗೆ ಕಳಿಸಿದೀರಾ? ಸಿನಿಮಾ ಕಾಲೇಜ್ಗಳಿಗೆ ಕಳಿಸಿದೀರಾ? ಯಾರನ್ನು ಒಳಗೊಳ್ಳುತ್ತಾ ಇದ್ದೀರಾ? ನೀವು ಒಂದ್ಸಲ ಲೆಕ್ಕ ಕೊಡ್ತೀರಾ? ಒಂದು ಬಜೆಟ್ ಕೊಡುತ್ತೆ ಸರ್ಕಾರ. ಈಗ ನೋಡಿ, ಇದೇ 2-3 ವರ್ಷಗಳ ಹಿಂದೆ ಸುನಿಲ್ ಪುರಾಣಿಕ್ ಅವರು ಅಧ್ಯಕ್ಷರಾಗಿದ್ದಾಗ GKVK ಅಂಗಳದಲ್ಲಿ ನಡೀತು. ಅವಾಗ ದರ್ಶನ್ ಅವರು ಬಂದಿದ್ರಲ್ಲ ಕರೆದಿದ್ದಕ್ಕೆ. ಇದೇ ಕಿಚ್ಚ ಸುದೀಪ್ ಅವ್ರು ಸಮಾರಂಭಕ್ಕೆ ಹೋಗಿದ್ರಲ್ಲ, ವಿಶ್ ಮಾಡಿದ್ರಲ್ಲ. ಕನ್ನಡ ನಾಡು ನುಡಿ ಕೆಲಸ ಅಂದಾಗ ಬರ್ತಾರ? ನಿಮಗೆ ಅಲ್ಲಿಗೊಂದು ಸ್ಪಷ್ಟವಾಗಿ ಹೇಳಿ, ಸಾಧು ಕೋಕಿಲ ಅವರು ಚಿತ್ರರಂಗವನ್ನ ಒಗ್ಗೂಡಿಸಿ ಒಂದು ಫಿಲಂ ಫೆಸ್ಟಿವಲ್ ರೀತಿ ನೋಡ್ತಾ ಇದ್ದಾರಾ, ಅಥವಾ ರಾಜ್ಯ ಸರ್ಕಾರದ ಪರವಾಗಿ ನಿಂತು
ಆ ಆಂಗಲ್ ಅಲ್ಲಿ ಇದನ್ನ ನೋಡ್ತಾ ಇದ್ದಾರಾ ಅಂತ. ಒಂದು ಪಕ್ಷಕ್ಕೆ ಸೀಮಿತ ಆಯ್ತಾ ಫಿಲಂ ಫೆಸ್ಟಿವಲ್ ಹೇಗೆ ಅಂತ? ಸಾಧು ಕೋಕಿಲ ಅವರಿಗೆ ಬೆಂಗಳೂರಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ MP ಆಗ್ಬೇಕು ಅನ್ನೋ ಆಸೆ ಇದೆ. ಅವರು ಕಾಂಗ್ರೆಸ್ ಸರ್ಕಾರ ನಡೆಸಿದ ಮೇಕೆದಾಟು ಯೋಜನೆಯಿಂದ DK ಶಿವಕುಮಾರ್ ಅವರಿಗೆ ಆಪ್ತರಾದ್ರು, ಹಾಡು ಹೇಳಿದ್ರು, ಪಾದಯಾತ್ರೆಗೆ ಹೋದ್ರು. ಅದು ಅವರಿಷ್ಟ, ಅವರ ಐಡಿಯಾಲಜಿ ಅದು. ನನಗೂ ಕೂಡ ಮೇಕೆದಾಟು ಯೋಜನೆ ಬಗ್ಗೆ ಆಸಕ್ತಿ ಇದೆ, ನಾನು ಕೂಡ ಭಾಗವಹಿಸಿದ್ದೆ ಆ ಕಾಲದಲ್ಲಿ. ಈಗ ಅವರಿಗೆ ಒಂದು ರಾಜಕಾರಣದ ಉದ್ದೇಶ ಇದೆ. ಆ ಕಾರಣಕ್ಕೆ ಸಿನಿಮಾದವರ ಬಗ್ಗೆ ಸುಳ್ಳು ಹೇಳಿ ಒಂದು ಲಾಬಿ ನಡೆಸಿ ತಾನು ಎಲ್ಲಿಂದ ಬೆಳೆದು ಬಂದ್ನೋ, ಅಷ್ಟು ಸೀನಿಯರ್ ಆಗಿ ಎಲ್ಲಿಂದ ಸಾಧು ಕೋಕಿಲ ಬೆಳೆದ್ರು, ಅದನ್ನ ಸುಳ್ಳು ಹೇಳಿ ರಾಜಕಾರಣದ ಒತ್ತಾಸೆಗೋಸ್ಕರ ಇಡೀ ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆಯನ್ನ ಅಷ್ಟು ಹಿರಿಯರಾದಂತ ಸಾಧು ಕೋಕಿಲ ಅವರು ಇಡಬಾರ್ದಾಗಿತ್ತು. ಈ ತಪ್ಪನ್ನು ಅವರು ಮಾಡಬಾರ್ದಾಗಿತ್ತು. ಇದು ನನ್ನ ನೇರವಾದಂತ ಅಭಿಪ್ರಾಯ. ಇದು ಸುದೀಪ್ ಅವರ ಪರವಾಗಿ ಅಂತಲ್ಲ, ಎಲ್ಲಾ ಕಲಾವಿದರ ಪರವಾಗಿ ನಾನು ಮಾತಾಡ್ತಾ ಇರೋದು, ಇಡೀ ಚಿತ್ರರಂಗದ ಪರವಾಗಿ ಮಾತಾಡ್ತಾ ಇರೋದು. ಈಗ ಸಾಧು ಕೋಕಿಲ ಅವರು ರಾಜ್ಯ ಸರ್ಕಾರ ಒಂದು ಪಕ್ಷಕ್ಕೆ ಸೀಮಿತ ಆಗಿ MP ಟಿಕೆಟ್ ಬೇಕು ಅನ್ನೋ ಕಾರಣದಿಂದ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಟೀಕೆ ಮಾಡ್ತಾರೆ ಅಂತ ಆದ್ರೆ, ಜಗ್ಗೇಶ್ ಅವರು ಹೇಳಿರುವ ಮಾತಿಗೆ ಅಥವಾ ಅವರು ಮಾಡಿರುವಂತಹ ಟ್ವೀಟ್ಗೆ ತಮ್ಮ ಸಹಮತ ಇದೆಯಾ? ಕನ್ನಡ ಚಿತ್ರರಂಗ ಅಣತಿಯಲ್ಲಿದೆ, ಅದನ್ನ ಬದುಕಿಸೋ ಪ್ರಯತ್ನ ಆಗ್ಲಿ ಮೊದಲು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆಮೇಲೆ ನಟ್ಟು ಬೋಲ್ಟು ವಿಚಾರ ಪ್ರಸ್ತಾಪ ಮಾಡಿ ನೀವು ಅದಕ್ಕೂ ಮುನ್ನ ಅದಕ್ಕೆ ನೀರೆರೆಯೋ ಕೆಲಸ ಆಗಬೇಕು, ಅದನ್ನ ಬದುಕಿಸುವಂತಹ ಕೆಲಸಗಳಾಗಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಆ ರೀತಿ ಕನ್ನಡ ಚಿತ್ರರಂಗ ಇದೆಯಾ, ಆ ಸ್ಥಿತಿಯಲ್ಲಿ ಇದೆಯಾ ಅಂತ? ನೋಡಿ, ಕನ್ನಡ ಚಿತ್ರರಂಗ, ಭಾರತದ ಚಿತ್ರರಂಗ ಯಾವಾಗ್ಲೂ ಸದಾ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಒಂದು ಹೋರಾಟ ಮಾಡಬೇಕಾಗತ್ತೆ. ಅದಕ್ಕೆ ನೂರಾರು ಸವಾಲುಗಳಿದೆ, ಸಮಸ್ಯೆಗಳಿದೆ. ಅದು ತನ್ನ ಹೋರಾಟವನ್ನು ತಾನು ಮಾಡೇ ಮಾಡುತ್ತೆ. ಅದಕ್ಕೆ ರಾಜಕಾರಣ ಅನ್ನೋದು ಒಂದಷ್ಟು ಪರ್ಸೆಂಟೇಜ್ ಅಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ, ಯಾರ್ದು ಸರ್ಕಾರ ಇದೆ, ಅವರ ಸಹಭಾಗಿತ್ವ ಖಂಡಿತವಾಗ್ಲೂ ಅವರ ಸಹಕಾರ ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ನೇರವಾಗಿ 2 ಪ್ರಶ್ನೆ ಕೇಳ್ತೀನಿ ಸಾಧು ಕೋಕಿಲ ಅವರಿಗೆ ಮತ್ತು ಸರ್ಕಾರ ನಡೆಸೋರಿಗೆ. ಯಾಕ್ರಿ ಸಬ್ಸಿಡಿ ಕೊಟ್ಟಿಲ್ಲ ನೀವಿನ್ನು ನಿಮ್ ಯೋಗ್ಯತೆಗೆ 2024 ತನಕ? ಸಬ್ಸಿಡಿ ಯಾಕೆ ಕೊಟ್ಟಿಲ್ಲ? ಹೋಗ್ಲಿ, 2021 ನಂತರದ ಪ್ರಶಸ್ತಿಗಳನ್ನ ಯಾಕೆ ಅನೌನ್ಸ್ ಮಾಡಿಲ್ಲ ನೀವು? ಅನೌನ್ಸ್ ಮಾಡಿರೋ ಪ್ರಶಸ್ತಿಗಳಿಗೆ ಯಾಕೆ ಪ್ರಶಸ್ತಿ ತಗೊಂಡವ್ರಿಗೆ ಯಾಕೆ ಪ್ರಶಸ್ತಿ ಕೊಟ್ಟಿಲ್ಲ? ಪ್ರಶಸ್ತಿಗಳಲ್ಲಿ ಎಷ್ಟು ಲಾಬಿ ನಡೆಯುತ್ತೆ, ಸಬ್ಸಿಡಿಗಳಲ್ಲಿ ಎಷ್ಟು ಲಾಬಿ ನಡೆಯುತ್ತೆ. ಚಲನಚಿತ್ರ ಅಕಾಡೆಮಿಯ ಕೆಲಸ ಏನು? ಚಿತ್ರರಂಗದವರಿಗೂ ಮತ್ತು ಸರ್ಕಾರದವರಿಗೂ ಒಂದು ಬ್ರಿಡ್ಜ್ ಆಗಿ ನಿಂತ್ಕೋತಾ ಇದೆಯಾ? ಮನೆ ಹಾಳು ಕೆಲಸ ಮಾಡ್ತಾ ಇದೆಯಾ ಅದು? ಸಬ್ಸಿಡಿ ಕೊಡ್ರಿ, ಮೊದಲು ಫಸ್ಟ್ ಪ್ರಶಸ್ತಿಗಳನ್ನು ಕೊಡ್ರಿ. DK ಶಿವಕುಮಾರ್ ಅವರ ಮಾತಿನ ಅರ್ಥ ಅಂದ್ರೆ ಕೆಲ ಚಿತ್ರರಂಗದ ಸೆಲೆಬ್ರಿಟೀಸ್ ಮೇಲೆ ಕೋಪ ಇರೋದು ಮೇಕೆದಾಟು ಹೋರಾಟಕ್ಕೆ ಅವ್ರು ಬರ್ಲಿಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಆಗಿ, ಅದು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟು ಹೋರಾಟ ಮಾಡುತ್ತೆ, ಅದಕ್ಕೆ ಬರಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಅದೇ ಆಯಾಮದಲ್ಲಿ ಇವತ್ತು ಇಂಥ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆಯಾ? ಆ ಕೋಪದಿಂದ ಇಂಥ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆಯಾ ಅಂತ ನೋಡಿ. ಕಾಂಗ್ರೆಸ್ ಪಕ್ಷ ಇರಲಿ ಅಥವಾ ಬಿಜೆಪಿ ಪಕ್ಷ ಇರಲಿ, ಯಾವುದೇ ಜನಪರವಾದಂತ ಕಾರ್ಯಕ್ರಮನ ಅವ್ರು ಹಮ್ಕೋತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೇಕೆದಾಟು ಯೋಜನೆ, ಆ ಪಕ್ಷಕ್ಕೆ ಯಾರು ಇನ್ಕ್ಲೈನ್ ಆಗಿರ್ತಾರೆ, ಯಾರಿಗೆ ಆ ಕಾರ್ಯಕ್ರಮ ಸರಿ ಅನ್ಸುತ್ತೋ ಆಯಾ ರಾಜಕಾರಣದವ್ರ ಜೊತೆ ಚೆನ್ನಾಗಿರೋರು ಕಲಾವಿದರು ಹೋಗ್ಬೋದು, ಬಿಡ್ಬೋದು. ಕಾಂಗ್ರೆಸ್ಗಾಗ್ಲಿ, ಬಿಜೆಪಿಗಾಗ್ಲಿ, JDS ಪಕ್ಷಕ್ಕಾಗ್ಲಿ. ತಮ್ಮ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ನಡೆಸಿದಂತ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ತಾವು ಅಧಿಕಾರಕ್ಕೆ ಬಂದಾಗ ಸೇಡಿನ ಮನೋಭಾವನೆಯಲ್ಲಿ ಮತ್ತು ಹಿಟ್ಲರ್ ತರ ಮಾತನಾಡೋದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂತದ್ದಲ್ಲ. ಯಾಕಂದ್ರೆ ಇಡೀ ನಾಡು DK ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಭಾವಿಸ್ತಾ ಇರುವಾಗ ಅವರು ಹೀಗೆ ಮಾತನಾಡೋದು, ಹಿಟ್ಲರ್ ತರ ಮಾತನಾಡೋದು ಸರಿಯಾದ ಕ್ರಮ ಅಲ್ಲ. ಬಟ್ ತಮಿಳುನಾಡಲ್ಲಿ ಇದಕ್ಕೆ ಎಫೆಕ್ಟ್ ಆಗಿದೆ. ಒಬ್ಬ ಥ್ರೆಟ್ ಉಟ್ಕೊಂಡಿದ್ದಾನೆ, ದಳಪತಿ ವಿಜಯ್ ಅಂತ. ಪವನ್ ಕಲ್ಯಾಣ್ ಉಟ್ಕೊಂಡಿದ್ದಾರೆ ತೆಲುಗಲ್ಲಿ ಜಗನ್ಗೆ. ಮಾಡ್ಕೋಬೇಡಿ, ಇದು ನಿಜಕ್ಕೂ ಶೋಭೆ, DK ಶಿವಕುಮಾರ್ ಅವರಿಗೆ ಶೋಭೆ ತರುವಂತ ವಿಚಾರ ಇದಲ್ಲ ಖಂಡಿತವಾಗ್ಲು. ಯಾವುದೇ ಪಕ್ಷದವರು ಮಾಡಿದಾಗ ಆ ಪಕ್ಷದ ಕಾರ್ಯಕ್ರಮಗಳಿಗೆ ಹೋಗೋದು ಬಿಡೋದು ಆಯಾ ಕಲಾವಿದರಿಗೆ. ಈಗ ಇದೇ ಕಿಚ್ಚ ಸುದೀಪ್ ಅವರು ಬಿಲ್ಲಾರಂಗ ಭಾಷಾ ವಿಚಾರದಲ್ಲಿ ಮತ್ತು CCL ಇನ್ವಿಟೇಷನ್ ಕೊಡೋದಕ್ಕೆ ಇದೇ DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು. DK ಶಿವಕುಮಾರ್ ಅವ್ರ ಪ್ರೀತಿಯಿಂದ ಕಂಡ್ರು, ಬ್ರೇಕ್ಫಾಸ್ಟ್ ಮಾಡಿದ್ವಿ, ಸಮಸ್ಯೆನ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. CCL ಇನಾಗ್ರೇಷನ್ ಬಂದಿದ್ವು, ನಾವು ಅವ್ರನ್ನ ಕರೆದಿದ್ವಲ್ಲ, ನಾವು ಮಾಡೋ ಕಾರ್ಯಕ್ರಮಕ್ಕೆ ಅವ್ರು ಬಂದಿದಾರಲ್ವಾ, ಅಷ್ಟು ಪ್ರೀತಿ ಇದೆಯಲ್ವಾ? ಹಂಗಾರೆ ನಿಮ್ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೀರಿ, ಸರ್ಕಾರ ಮಾಡೋ ಕಾರ್ಯಕ್ರಮಕ್ಕೆ. ನಿಮ್ ಸಾಧು ಕೋಕಿಲ ಇನ್ವಿಟೇಷನ್ ಕೊಡಕ್ ಹೇಳಿ, ಮಾಹಿತಿ ಕೊಡಕ್ ಹೇಳಿ. DK ಶಿವಕುಮಾರ್ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು, ಯಾವ್ದೋ ಪೇಪರ್ ಅಲ್ಲಿ ಬರ್ಕೊಂಡ್ಬಿಟ್ಟು ಹ್ಯಾಂಡ್ ರೈಟಿಂಗ್ ರಿಲೀಸ್ ಮಾಡೋದಲ್ಲ. ತಪ್ಪು ಮಾಹಿತಿ ಕೊಡಬಾರ್ದು ಸರ್ಕಾರದಲ್ಲಿರೋರಿಗೆ. ಆಮೇಲೆ ನಾನು ಈಗಲೂ ಹೇಳ್ತೀನಿ, ಸಾಧು ಕೋಕಿಲರು ಸೀನಿಯರ್ ಇದ್ದಾರೆ, ಟ್ಯಾಲೆಂಟೆಡ್ ಇದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಅವರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿರೋದು ಚಿತ್ರರಂಗ ಮತ್ತು ಸಿನಿಮಾ ರಂಗ ಮತ್ತು ಸರ್ಕಾರದ ನಡುವೆ ಬ್ರಿಡ್ಜ್ ಆಗಿರೋದಕ್ಕೆ, ಈ ತರ ಮನೆ ಹೊಡೆಯೋ ಕೆಲಸಕ್ಕಲ್ಲ. ಇದನ್ನ ಅವರು ಸುಳ್ಳು ಮಾಹಿತಿ ಕೊಟ್ಟು ಮಾಡಬಾರ್ದು. ಆಮೇಲೆ ರವಿ ಗಾಣಿಗ ತರ ಶಾಸಕರು ಕೂಡ ಮಾತನಾಡುವಾಗ ತುಂಬಾ ಜವಾಬ್ದಾರಿಯಿಂದ, ತುಂಬಾ ತಿಳುವಳಿಕೆಯಿಂದ, ತುಂಬಾ ಎಚ್ಚರಿಕೆಯಿಂದ ಮಾಹಿತಿ ತಗೊಂಡು ಮಾತಾಡಬೇಕು ಯಾವುದೇ ಕಲಾವಿದರ ಬಗ್ಗೆ.
ಎಸ್ 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 ಥ್ಯಾಂಕ್ ಯು ಸರ್. ಒಂದು ಕ್ಲಾರಿಟಿ ಸಿಕ್ತು. ನೀವು ಹೇಳ್ತಾ ಇದ್ರೆ ಯಾವುದೇ ರೀತಿ ಆಹ್ವಾನ ಬಂದಿಲ್ಲ ಅಂತ ಸಾಧು ಕೋಕಿಲ ಅವರು ಕೊಟ್ಟಿದ್ದೀವಿ ಅಂತಾರೆ. ಸೊ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಬುಲೆಟಿನ್ ಅಲ್ಲಿ ಇಬ್ಬರನ್ನ ಕೂರಿಸಿ ಒಂದು ಕ್ಲಾರಿಟಿ ಪಡೆಯುವ